ನುಡಿಯನ್ನ ನಾನು ಹೇಳಕ್ಕೆ ನಿಂತಿದ್ದೀನಿ. ಒಂದು ವೇಳೆ ಬೆಳಗ್ಗೆಯಿಂದ ಏನು ಮೆರವಣಿಗೆಯಿಂದ ಇಲ್ಲಿ ತನಕ ಏನು ಹೇಳಬೇಕಂದ್ರೆ ಅದು ಸಮಯ ಬಹಳ ಆಗ್ತದೆ. ಆ ಗೋಜಿಗೆ ನಾನು ಹೋಗೋದು. ಇನ್ನು ಎಲ್ಲ ಅತಿಥಿ ಅಂತ ವಿಶೇಷ ಸಾಧಕರಿಗೆ ಸನ್ಮಾನ ಮಾಡುವಂತ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಪ್ರೊಫೆಸರ್ ಎಸ್.ಎಲ್. ಪಾಟೀಲ್ರು, ಬಾಬುರಾವ್ ಜಮಾದಾರ್ ಅವರು, ಶರಣಬಸಪ್ಪ ಸೂಗೂರ್ ಅವರು, ಅನಿಲ್ ಕುಮಾರ್ ಮುಗುಳಿ ಅವರು, ಆಮೇಲೆ ನಮ್ಮ ಸೇವಂತ ಚವಾಣ್ ಸಾವಿತ್ರಿಬಾಯಿ ಫುಲೆ ಅಧ್ಯಕ್ಷರು ನಮ್ಮ ಮಧ್ಯದಲ್ಲಿದ್ದಾರೆ. ಸಮ್ಮೇಳನ ಅಧ್ಯಕ್ಷರಾದಂಥ ರಾಜೇಂದ್ರ ಝಳಕಿ ಅವರು ಮತ್ತು ಶಿವರಾಜ್ ಅಂಡಿಗಿ ಅವರಿದ್ದಾರೆ. ಆಮೇಲೆ ಧರ್ಮಣ್ಣ ಧನ್ನಿ ಅವರಿದ್ದಾರೆ, ನಿರೂಪಕರಿದ್ದಾರೆ. ಆಮೇಲೆ ನಮ್ಮ ಶರಣರಾಜ್ ಚಪ್ಪರ್ಬಂದಿ ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ತಾವಿದ್ದೇ ಇರ್ತಾರಲ್ಲ, ಧರ್ಮರಾಜ್ ಜವಳಿ ಸೇರಿದಂತೆ ನಾನು ಯಾರು ಹೆಸರನ್ನ ತೆಗೆದುಕೊಳ್ಳೋದಿಲ್ಲ, ನೇರವಾಗಿ ನನ್ನ ಸಮಾರೋಪ ಭಾಷಣಕ್ಕೆ ಬರ್ತೀನಿ. ಇವತ್ತು ನನಗೆ ಅನಿಸಿದ ಮಟ್ಟಿಗೆ ಕಲಬುರಗಿ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಆರಂಭದ ದಿನಗಳನ್ನು ನಾನು ಕಂಡಿದ್ದೇನೆ. ಶಿವಶರಣ ಪಾಟೀಲ್ ಜವಳಿ ಅವರು ಸೇರಿದಂತೆ ಎಲ್ಲ ಅಧ್ಯಕ್ಷರ ಕಾಲದಲ್ಲಿ ನಾನು ಒಂದಿಲ್ಲ ಒಂದು ಪದಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದೀನಿ ಮತ್ತು ಪುಸ್ತಕಗಳನ್ನು ಬರೆಯುವುದು, ಅಜೀವ ಸದಸ್ಯರ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಎಲ್ಲ ಕಡೆ ನಾನು ಹೋಗಿದ್ದೀನಿ ಮತ್ತು ಜಿಲ್ಲಾ ಘಟಕಗಳು ನಡೆಸುವಂತಹ ಸಮ್ಮೇಳನಗಳಿಗೆ ಭಾಗವಹಿಸಿದ್ದೀನಿ. ಆದರೆ ನಮ್ಮ ಹೆಮ್ಮೆಯ ಕಲಬುರಗಿಯ ಜಿಲ್ಲೆಯಲ್ಲಿ ಬಾಪುಗೌಡ ದರ್ಶನಾಪುರ ಏನು ರಂಗಮಂದಿರ, ಇದು ಬಯಲು ರಂಗಮಂದಿರದಲ್ಲಿ, ರೇವೂರಗೌಡರ ಬಯಲು ರಂಗಮಂದಿರದಲ್ಲಿ ಇವತ್ತು ನಡೆದಿರುವಂತ ಏನು ಸಮ್ಮೇಳನದಲ್ಲ, ಶಿಕ್ಷಕರ ಸಾಹಿತ್ಯ ಸಮ್ಮೇಳನ, ಇದು ರಾಜ್ಯಕ್ಕೆ ಮಾದರಿಯಾದಂಥದ್ದು ಮತ್ತು ಇತಿಹಾಸ ನಿರ್ಮಾಣ ಮಾಡಿದೆ. ಇದು ಉತ್ಪ್ರೇಕ್ಷೆ ಅಲ್ಲ. ಒಬ್ಬ ಶಿಕ್ಷಕನನ್ನ ಗುರುತಿಸಿ ಸಮ್ಮೇಳನ ಅಧ್ಯಕ್ಷ ಮಾಡಿ ಅದಕ್ಕೆ ಪ್ರತ್ಯೇಕ ಸಮ್ಮೇಳನ ಮಾಡುವುದಲ್ಲ, ಇದು ಬಹುಶಃ ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿಯವರಿಂದ ಮಾತ್ರ ಸಾಧ್ಯ ಇದೆ. ಯಾಕಂದ್ರೆ ಸಂಘಟಕರು ಹೇಗಿರಬೇಕು, ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹೇಗಿರಬೇಕು ಅನ್ನುವಂಥದ್ದು ಇಡೀ ರಾಜ್ಯದ ಎಲ್ಲ ಅಧ್ಯಕ್ಷರುಗಳು ನಮ್ಮ ಕಲಬುರಗಿಯ ಕನ್ನಡ ಭವನಕ್ಕೆ ಬಂದರೆ ಗೊತ್ತಾಗ್ತದೆ ಅನ್ನುವಂಥದ್ದು ಈ ನಿಟ್ಟಿನಲ್ಲಿ ಹೇಳ್ಕೊಂತೀನಿ ನಾನು. ಬಹುಶಃ ರಾಜೇಂದ್ರ ಝಳಕಿ ಅವರು ಯಾವುದೋ ಊರಿನಲ್ಲಿ, ದಂಗಾಪುರ ಅಂತ ಊರಿನಲ್ಲಿ ಶಿಕ್ಷಕನಾಗಿ ಸೇವೆ ಸಲ್ಲಿಸುವಂತ, ನಾನು ಕೋಲ್ಡ ಮತ್ತು ಹಾಬಾಳದಲ್ಲಿ ಶಿಕ್ಷಕನಾಗಿ ಸೇವೆ ಸಲ್ಲಿಸುವಂತಹ ಸಂದರ್ಭ ನಮ್ಮದು. ನಾವೆಲ್ಲೋ ಒಂದು ಮೂಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಮಕ್ಕಳ ಜೊತೆ ಒಂದು ಒಡನಾಟ, ಮಕ್ಕಳಿಗೆ ಕಲಿಕಾ ಗುಣಮಟ್ಟ ಹೆಚ್ಚಳ ಮಾಡುವಂತ, ಸರ್ಕಾರದ ಆದೇಶವನ್ನ ಪಾಲಿಸುವಂತ ನಮ್ಮ ಶಿಕ್ಷಕರಿಗೆ ಈ ಉನ್ನತ ಸ್ಥಾನ ಸಿಗುವುದಲ್ಲ. ಬಹುಶಃ ಇದನ್ನ ಗುರುತಿಸುವಂತದ್ದು ಬಹುಶಃ ನಾವು ಎಲ್ಲಿ ನೋಡಿಲ್ಲ. ಇದು ಕಲಬುರಗಿಯಿಂದ ಮಾತ್ರ, ಕಲಬುರಗಿಯ ಕವಿರಾಜ ಮಾರ್ಗದ ನೆಲದಿಂದ ಮಾತ್ರ ಸಾಧ್ಯ ಇದೆ. ಕವಿರಾಜ ಮಾರ್ಗ ಅಂದ್ರೆ ಹಾಗೆ, ಅದು ಶ್ರೀ ವಿಜಯರು ಬರೆದಂತಹ ಕವಿರಾಜ ಮಾರ್ಗದಲ್ಲಿ ಇಂತಹ ಕಾರ್ಯ ಚಟುವಟಿಕೆಗಳು, 14 ವಿಶೇಷ ಸಮ್ಮೇಳನಗಳು, ಆಮೇಲೆ 5 ನಮ್ಮ ಪ್ರತಿ ವರ್ಷ ನಡೆಯುವಂತಹ ನಮ್ಮ ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳು, ಇವೆಲ್ಲವನ್ನ ನೋಡಿದರೆ ಬಹುಶಃ ವಿಜಯಕುಮಾರ್ ಅವರಿಗೆ ಇನ್ನೂ ಒಂದು 5 ವರ್ಷ ಇದ್ದರೆ ಇನ್ನೂ ಎಷ್ಟು ಸಮ್ಮೇಳನಗಳು, ಇನ್ನೂ 30 ಸಮ್ಮೇಳನಗಳು, 5-6 ಸಮ್ಮೇಳನಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅಂತಹ ಚಾಕಚಕ್ಯತೆ ಇರುವಂತಹ ವಿಜಯಕುಮಾರ್ ತೇಗಲ್ತಿಪ್ಪಿ ಅವರು ಈ ಸಾರಥ್ಯ ವಹಿಸಿದ ಬಳಿಕ ಪ್ರತಿನಿತ್ಯ ಕನ್ನಡದ ಝೇಂಕಾರ ಮುಳುಗಿಸುತ್ತಿರುವಂಥದ್ದು. ಜೋರಾಗಿ ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ ಮತ್ತು ಅವರ ತಂಡಕ್ಕೆ ಜೋರಾಗಿ ಚಪ್ಪಾಳೆ ತಟ್ಟಿ. ಇದು ನಮಗೆ ಹೆಂಗ ಅನಿಸ್ತಂದ್ರೆ, ಮುಡಬಿಗುಂಡೇರವರು ಸಮಾರೋಪಕ ಭಾಷಣ ಮಾಡ್ಯಾರ, ವಿಜಯಕುಮಾರ್ ಬಗ್ಗೆ ಮಾತಾಡ್ತಾರ ಅನ್ನುವಂಥದ್ದು ಪರಿಕಲ್ಪನೆ ಇದೆ. ಅದು ಅಲ್ಲ, ಅದರ ಹೊರತಾಗಿ ನಾವು ಮಾತಾಡಬೇಕಾಗ್ತದೆ. ಇವತ್ತು ವಿಜಯಕುಮಾರ್ ಅವರ ಸ್ಥಾನದಲ್ಲಿ ಮತ್ತೊಬ್ಬರಿದ್ದರೂ ಸಹಿತ ಇಂಥ ಕೆಲಸ ಮಾಡಿದರೆ ಬೆನ್ನು ತಟ್ಟುವಂತ ಕೆಲಸ ಕಲಬುರಗಿಯ ಜನತೆ ಮಾಡಬೇಕಂತೇಳಿ ಜೋರಾಗಿ ಚಪ್ಪಾಳೆಯೊಂದಿಗೆ ನಾನು ವಿನಂತಿಯನ್ನು ಮಾಡಿಕೊಳ್ತೀನಿ. ಯಾಕಂದ್ರೆ ಶಿಕ್ಷಕರ ಸಾಹಿತ್ಯ ಸಮ್ಮೇಳನ, ಯುವ ಸಾಹಿತ್ಯ ಸಮ್ಮೇಳನ ನೋಡಿ, ಎಷ್ಟು ಜಾನಪದ ಸಮ್ಮೇಳನ, ಇವರು ಮಾಡಿರುವಂತಹ ಸಮ್ಮೇಳನಗಳನ್ನು ನೋಡಿದರೆ ದಾಖಲೆ, ಗಿನ್ನಿಸ್ ದಾಖಲೆಗೆ ಸೇರುವಂತಹ ಒಂದು ಸಮ್ಮೇಳನಗಳು ಕಲಬುರಗಿಯ ಕನ್ನಡ ಭವನದಲ್ಲಿ ಸೇರಿವೆ. ಬಹುಶಃ ಬೇರೆ ಬೇರೆ ಸಂಘಟನೆದವರು ಮಾಡಿದ್ರೆ ಇದು ಸರ್ಕಾರದ ಒಂದು ಅನುದಾನವನ್ನ ಪಡೆದು, ಈಗಂತೂ ಅನುದಾನನೇ ಇಲ್ಲ. ಇವತ್ತು ಯಾವ ಅನುದಾನವೂ ಸರ್ಕಾರ ಕೊಟ್ಟಿಲ್ಲ, ಯಾವ ಜಿಲ್ಲೆಗಳಲ್ಲಿ ಅನುದಾನ ಬಂದಿಲ್ಲ. ನೋಡ್ರಿ, ಅಂತ ಸಂದರ್ಭದಲ್ಲಿ, ಈ ಕಷ್ಟಕರದ ಸಂದರ್ಭದಲ್ಲಿಯೂ ಸಹಿತ
ಇಂತಹ ಸಮ್ಮೇಳನ ಮಾಡುವುದಲ್ಲ, ಸ್ಥಳೀಯ ಸಂಪನ್ಮೂಲಗಳನ್ನ ಬಳಕೆ ಮಾಡಿಕೊಂಡು ಇಂತಹ ಅದ್ಭುತವಾದಂತ ಎಷ್ಟು ಪ್ರತಿಭೆಗಳನ್ನ ಗುರುತಿಸ್ತಾರೆ. ಈ ಪ್ರತಿಭೆಗಳನ್ನು ಹೊರತರುವುದು ಬಹುಶಃ ನಮ್ಮ ಜನ್ಮದಲ್ಲಿ ನಾವು ನಾನಂತೂ ಸಾಹಿತ್ಯ ಸಮ್ಮೇಳನ ಆಗ್ತಿದ್ದಿಲ್ಲ. ಜಳಕಿಯವರೇ, ನೀವು ಸಮ್ಮೇಳನ ಅಧ್ಯಕ್ಷರಾಗ್ತಿದ್ದಿಲ್ಲ. ಇದು ಯಾವ್ದಂದ್ರೆ ಹೆಂಗಂದ್ರೆ ಇಂಥ ಒಬ್ಬ ಸಮರ್ಥ ಅಧ್ಯಕ್ಷ ಈ ಕುರ್ಚಿ ಮೇಲೆ ಕೂತಾಗ ಇದು ಸಾಧ್ಯ ಇದೆ, ನಮ್ಮಂತವ್ರಿಗೆ ಗುರುತಿಸಲಿಕ್ಕೆ ಸಾಧ್ಯ ಇದೆ. ನಾವೇನ್ ಕೊಂಡಕ್ಕೆ ಸಾಧ್ಯ ಇದೆ? ಸೇವಂತಿ ಮೇಡಮ್ ಅವರೇ, ನೀವು ಒಂದಿವ್ಸ ಓಟ್ ಹಾಕ್ಸ್ಬೋದು, ನಾನು ಒಂದಿವ್ಸ ಓಟ್ ಹಾಕ್ಸ್ಬೋದು, ಗೆಲ್ಲಿಸ್ತೇವೆ. 5 ವರ್ಷ ಕುಂಡಿರ್ತಾರೆ, ಅಥವಾ 3 ವರ್ಷ, ಅವಾಗ 3 ವರ್ಷ ಇತ್ತು, 5 ವರ್ಷ ಕುಂಡಿರ್ತಾರೆ. ಏನ್ ಮಾಡ್ತಾರೆ? ನೀವು ಎಣಕ್ಕೆ ಹಾಕಿ ಇತಿಹಾಸ ನೋಡಿ. ಹಿಂದಿನ ಇತಿಹಾಸ ನನಗೆ ಗೊತ್ತಿದೆ ಅಂತ ನಾ ಹೇಳಗತ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನ ಹೇಳ್ತಾರೆ, ಯಾರು ಇತಿಹಾಸವನ್ನ ತಿಳಿದುಕೊಳ್ಳುವುದಿಲ್ಲ ಅವರು ಸಾಧಕರಾಗುವುದಿಲ್ಲ. ಅದಕ್ಕೆ ಕನ್ನಡ ಭವನದ ಇತಿಹಾಸ ತಿಳ್ಕೊಳ್ಳಿ. ಸಾಹಿತ್ಯ ಪರಿಷತ್, ಕಲಬುರಗಿ ಜಿಲ್ಲೆ ಸಾಹಿತ್ಯ ಪರಿಷತ್ತು ನಡೆದು ಬಂದಂತ ದಾರಿ ಏನಂಬುದು ತಿಳ್ಕೊಳ್ಳಿ. ಸುಮ್ಮನೆ ಯಾರೋ ಮುಂದೆ ಮೇಲೆ ಎಲ್ಲೋ ಕೂತೇನೋ ಹೇಳುದ್ರಲ್ಲದು. ಇವತ್ತು ನಮಗೆ ಬೆಳೆಸಿದಂತ ಈ ನೆಲ, ಈ ಕನ್ನಡ ಭವನ, ವಿಜಯ ಕುಮಾರ್ ತೇಗಲ್ತಿಪ್ಪಿ ಅವರ ಟೀಮ್, ನಾವು ಅವರಿಗೆ ಗೌರವಿಸಬೇಕು. ಅವ್ರಿಗೆ ಏನದ ಹೇಳಿ ಇಷ್ಟೆಲ್ಲ ಯಾಕೆ ಮಾಡಬೇಕಿದು? ಇದೆಲ್ಲ ಟೆಂಟ್ ಯಾಕೆ ಹಾಕಬೇಕು? ಇದನ್ನೆಲ್ಲ ನೋಡ್ರಿ, ಇಷ್ಟೆಲ್ಲ ಸಂಕಷ್ಟಗಳ ಮಧ್ಯದಲ್ಲಿ ಇಂಥ ಅದ್ಭುತವಾದಂಥದ್ದು. ನಮ್ಮ ಕಲಬುರಗಿ ಜಿಲ್ಲೆ ಒಳಗೆ ಎಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕ್ರಿಯಾಶೀಲರಿದ್ದಾರೆ. ಎಲ್ಲರೂ 2-3 ಸಮ್ಮೇಳನಗಳು ಮಾಡಿದ್ದಾರೆ. ಇವತ್ತು ಶಿಕ್ಷಕರ ಸಮ್ಮೇಳನ ಅದಲ್ಲ, ಇದು ನನ್ನ ವೃತ್ತಿಗೆ. ನಾನು ಒಬ್ಬ 10 ವರ್ಷ ಡಿಗ್ರಿ ಕಾಲೇಜಿನಲ್ಲಿ ಹಿಸ್ಟ್ರಿ ಲೆಕ್ಚರ್ ಆಗಿ ಕೆಲಸ ಮಾಡಿದ್ದೀನಿ. MA MPhil ಪದವಿ ಪಡೆದಂತಹ ವ್ಯಕ್ತಿ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಸೇವೆ ಸಲ್ಲಿಸುವಂತ ಸಂದರ್ಭದಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಅವಕಾಶ ಸಿಗುತ್ತು. ಇದು ಸುಮ್ಮನೆ ಅಲ್ಲ. 35 ಕೆಲವರು ಹೇಳ್ತಾರೆ ಮುಡುಬಿಗುಂಡೇರವರಿಗೆ ಸರ್ವಿಸ್ ಮುಂಚೆನೆ ಸಮ್ಮೇಳನ ಅಧ್ಯಕ್ಷ ಮಾಡೋರಂತಲ್ಲ. ಇದಕ್ಕೆ ಈ ಕನ್ನಡ ಭವನನ ಇದು ಇದ್ದಿಲ್ಲಿದು. ಆ ಕಟ್ಟಿಸುವಂತ ಸಂದರ್ಭದಲ್ಲಿ ಸಹಿತ ನಾವು ನೀರು ಹಾಕಿದೀವಲ್ಲ, ಇದರ ಪರಿಣಾಮ ಯಾರು ನೆಲಕ್ಕಾಗಿ ದುಡಿತಾರೆ. ಚಳಕಿಯವರೇ, ನಿಮಗೆ ಗೊತ್ತಿರಲಿ, ನೀವು ದುಡಿದೀರಿ ಅಂತೇಳಿ ಇವತ್ತಿವ ಸ್ಥಾನ ಕೊಟ್ಟರವರು. ವಿಜಯ ಕುಮಾರ್ ಸುಮ್ಮನೆ ಯಾರನ್ನ ಗುರುತಿಸುವುದಿಲ್ಲ. ಅವರು ನಮ್ಮೆಲ್ಲ ಇತಿಹಾಸ ನೋಡ್ತಾರೆ, ಪುಟ ತಿರುಗಿ ನೋಡ್ತಾರೆ. ಈ ಶಿಕ್ಷಕ ಏನ್ ಮಾಡ್ತಾ ಇದ್ದಾರೆ, ಈ ಸಾಹಿತ್ಯ ಏನ್ ಮಾಡ್ತಾ ಇದ್ದಾರೆ, ಅವರನ್ನ ಸೆಳೆಯುವಂತದ್ದು. ಯಾರೋ ಎದುರಾಡಿರಂತ ಸಮ್ಮೇಳನಾಧ್ಯಕ್ಷ ಮಾಡಲ್ಲ. ಅವರು ಬಹಳ ಚಾಣಕ್ಷರವರು. ಯಾರಿಗೆ ಮಾಡ್ತಾರಂದ್ರೆ, ಯಾರು ಎದುರಿದ್ರು ಸಹಿತ ಅವರ ಯೋಗ್ಯತೆಯನ್ನು ಗುರುತಿಸ್ತಾರೆ, ಅವರ ಪುಸ್ತಕಗಳನ್ನು ಹೇಗೆ ನೋಡ್ತಾರೆ. ಆ ರೀತಿಯಾಗಿ ಗುರುತಿಸಿ ಇವತ್ತು ನೀವು ಸಮ್ಮೇಳನಾಧ್ಯಕ್ಷರಾಗಿದ್ದೀರಿ. ನಾನು ಹುಟ್ಟಿದ್ದೆ ಆಳಂದದೊಳಗೆ. ಮತ್ತೆ ಆಳಂದಕ್ಕೆ ಬಂದಿರ್ತಾರಲ್ಲ ತೆಗಲ್ತಿಪ್ಪಿ ಅವರು, ಮುಂದೆ ಎಲ್ಲರಿಗೆ ಅವಕಾಶ ಸಿಗ್ತದ. ನಾನು ಹುಟ್ಟಿದ ಮೇಲೆ ಏನಿಲ್ಲ, ನಾನು ಸೇಡಂ ತಾಲೂಕಿನಲ್ಲಿ ಕನ್ನಡದ ಬಾವುಟವನ್ನ ಪ್ರತಿ ಹಳ್ಳಿಗೆ ಮುಟ್ಟಿಸಿನಿ. ಅದಕ್ಕಾಗಿ ನನಗೆ ಕೊಟ್ಟರೆ ಇದು ಸ್ಪಷ್ಟೀಕರಣ ಇರಲಿ. ನಾ ಬಟ್ ಕಮಲಾಪುರಕ್ಕೆ ಸೇರಿದ, ನಾನು ಮತ್ತೆ ಈ ಕಮಲಾಪುರದಾಗಿದ್ದೀನಿ. ನಾನು ಕಮಲಾಪುರ ತಾಲೂಕ ಸ್ಪಷ್ಟೀಕರಣ ಕೊಡ್ಬೇಕಲ್ಲ. ಇಲ್ಲೆಲ್ಲ ಶಿಕ್ಷಕರಿಗೆ ಮಾತ್ರ ಅಷ್ಟೇ ಅಲ್ಲ, ಇವತ್ತು ಸಮಾರೋಪದಲ್ಲಿ, ಉದ್ಘಾಟನಾ ಸಮಾರಂಭದಲ್ಲಿ ಸನ್ಮಾನ ಮಾಡುವುದಲ್ಲ, ಎಲ್ಲ ಶಿಕ್ಷಕರು ಏನೇನು ಮಾಡ್ಯಾರ, ಸಾಧನೆ ಮಾಡಿದಂತೆ ಅವರಿಗೆ ಸನ್ಮಾನ ಮಾಡುವುದು. ಯಾವುದೇ ಕಾಟಾಚಾರಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತು ಸನ್ಮಾನ ಮಾಡುವುದಂತಲ್ಲ. ಸಾಹಿತ್ಯ ಪರಿಷತ್ತಿನಲ್ಲಿ ಅಥವಾ ಇಂಥ ಸಮ್ಮೇಳನದಲ್ಲಿ ಯಾರು ಸನ್ಮಾನ ಸ್ವೀಕರಿಸ್ತಾರ, ಮುಂದಿನ ದಿನಗಳಲ್ಲಿ ಅವರಿಗೆ ಉತ್ತಮ ಭವಿಷ್ಯತ್ತಿದೆ. ಅದಕ್ಕೆ ನೀವೆಲ್ಲರೂ ಸಹಿತ ಕನ್ನಡಕ್ಕೆ ಕೈ ಎತ್ತು, ಕಲ್ಪ ವೃಕ್ಷ ಕುವೆಂಪು ಅವರು ಹೇಳಿದ್ರು. ನಾವು ಈ ನೆಲದಲ್ಲಿ ಹುಟ್ಟಿದವರ ಪ್ರಾಸ್ತಾವಿಕ ಮಾತನಾಡುವಾಗ ನಮ್ಮ ತೇಗಲ್ತಿಪ್ಪಿ ಅವರು ಹೇಳಿದ್ರು, ಉದ್ಘಾಟಕರು ಭಾಷಣ ಮಾಡಿದ್ರು. ನಾ ಎಲ್ಲವನ್ನ ಇವತ್ತು ಬೆಳಗ್ಗೆಯಿಂದ ನಾನು ಎಲ್ಲಿಗೆ ಕದಲಿಲ್ಲ. ಹೋದ್ರೆ ಈಟೇ ಹೋಗ್ತಿದ್ದೆ, ಬರ್ತಿದ್ದೆ, ಇಲ್ಲೇ ಕೂಡ್ತಿದ್ದೆ. ಇದೊಂದು ದೊಡ್ಡ ಜವಾಬ್ದಾರಿ ಕೊಟ್ಟರು ತೇಗಲ್ತಿಪ್ಪಿ ಅವರು. ನೀವು ಸಮ್ಮೇಳನ ಅಧ್ಯಕ್ಷರಾಗಿದ್ರಿ, ಹಿರಿಯ ಸಾಹಿತಿಗಳಾಗಿದ್ರಿ, ಸಮಾರೋಪ ಭಾಷಣ ಮಾಡಬೇಕಂತ ನನ್ನ ಜೀವನದಲ್ಲಿ ಸಮಾರೋಪ ಭಾಷಣ ಮಾಡುವಂತದ್ದು ಇದು ಅವಕಾಶ ಕೊಟ್ಟರಲ್ಲ. ನಿಮ್ಮ ಸಾಹಿತ್ಯ ಪರಿಸ್ಥಿತಿಗೆ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸ್ತೀನಿ. ನನಗೆ ಯಾರಾದ್ರೂ ಏನಾದ್ರು ವಾಪಸ್ ಕೊಟ್ರೆ 10 ಪಟ್ಟು ವಾಪಸ್ ಕೊಡ್ತೀನಿ. ನಾನು ಭರವಸೆ ಕೊಡ್ತೀನಿ. ನನಗೆ ಯಾರಾದ್ರೂ ಯಾವ ಸಾಹಿತ್ಯ ಇರ್ಬೋದು, ಸಂಘಟಕರು ಇರ್ಬೋದು, ಅಥವಾ ಒಂದು ಮಾತಾಡಿದ್ರೆ ಅಂತ ತಿಳ್ಕೊ, ಫೋನ್ ಮೇಲೆ ಸೇಡಂದಲ್ಲಿ ಇದ್ದೀರೇನ್ರಿ ಮುಡುಬಿ ಅಂದ್ರೆ, ಮುಡುಬಿ ಅವ್ರು ಎಲ್ಲಿದ್ದೀರಿ ಅಂದ್ರೆ ಸೇಡಂದಲ್ಲಿ ಇದ್ದೀನಿ ಅಂದ್ರೆ ನಾನು 10 ಸಲ ಅವ್ರಿಗೆ ವಾಪಸ್ ಫೋನ್ ಮಾಡ್ತೀನಿ, ಒಂದೇ ಸಲ ಫೋನ್ ಮಾಡಿದ್ರೆ. ಹಾಗೆ ನಮ್ಮ ಭಾವನೆ ಇರುವುದರಿಂದ ಇಂಥ ಒಂದು ಅವಕಾಶಗಳು ಸಿಗ್ತಾವ ಬಂಧುಗಳೇ. ಇವತ್ತು ಬೆಳಗ್ಗೆಯಿಂದ ಒಬ್ಬರು ಬಹಳ ಶಿಕ್ಷಕಿ ಎಷ್ಟು ಚೆನ್ನಾಗಿ ಹೇಳಿದ್ರು, ಹ್ಯಾಂಡಿಕ್ಯಾಪ್ಡ್ ಶಿಕ್ಷಕಿ ವಿಕಲಚೇತನರವ್ರು ಎಷ್ಟು ಚೆನ್ನಾಗಿ ಇಬ್ಬರು ಎಂಥಾರಿ ಆ ಶಿಕ್ಷಕ ವೃತ್ತಿಲಿ ಜಳಕಿಯವರು ನೀವು ಅನುಭವಿಸ್ತಿದ್ದೀರಿ, ನಾವು ಅನುಭವಿಸ್ತಿದ್ದೇವೆ. ಏನು ಸೇವಂತಿ ಮೇಡಮ್ ಅವರು, ನೀವು ಹೋರಾಟಗಾರರು,
ನಮ್ಮ ಸಂಘದ ಅಧ್ಯಕ್ಷರು ನೀವು ಬರೀ ಮಹಿಳೆಯರಿಗಲ್ಲ, ನೀವು ಪುರುಷರಿಗೂ ನೋಡ್ಬೇಕು. ಪುರುಷ ಶಿಕ್ಷಕರ ಪರಿಸ್ಥಿತಿ ಏನದ ಅಲ್ಲಿ ನೋಡ್ಬೇಕು. ನಾವೆಲ್ಲ ಎಂಥ ತಾಪತ್ರಯದಲ್ಲಿ ಬದುಕ್ತಾ ಇದ್ದೇವೆ. ಆದ್ರೂ ನನ್ನ ಇನ್ನ 10 ತಿಂಗಳದ ನಾನು. ಆದ್ರೆ ಉಳಿದವರು ಚಿಂತೆ ಮಾಡ್ಬೇಕು. ನಾವು ನಿವೃತ್ತಿ ಆದ ಬಳಿಕ ಪಾಸ್ ಆದಂಗೆ ಅಲ್ಲದು. ನಾನು ಜೀವನದವರೆಗೂ ಶಿಕ್ಷಕರ ನಾನು ನಿವೃತ್ತಿ ಆದರೂ ಸಹಿತ ಅವರಿಗೆ ಅವರ ಹಿತವನ್ನು ಬಯಸಬೇಕು. ಇವತ್ತು ನಾವು ಏನು ಮಾತಾಡ್ತೇವೆ, ಮನಬಿಚ್ಚಿ ಮಾತಾಡಿದೆ. ಇವತ್ತು ಏನು ಶಿಕ್ಷಕರಲ್ಲಿ ಪ್ರತಿಭೆ ಇದೆ ರೀ. ಎಂಥ ವೇದಿಕೆ ಕೊಟ್ಟರವರಿಗೆ ತೇಗಲ್ತಿಪ್ಪಿಯವರು. ಇಂಥ ವೇದಿಕೆ ಸಿಗೋದೇ ಅಪರೂಪ. ಅಲ್ಲೇ ಮೊದಲೆಲ್ಲ ಹೆಂಗಿರ್ತಂದ್ರೆ 4 ಮಂದಿ ನೀವು ಕರೀರಿ, ನಾವು ಕರಿತೀವಿ. ನಿಮ್ಮ ಕವನ ನೀವು ಹೋದ್ರಿ, ನಮ್ಮ ಕವನ ನಾವು ನೋಡಿ ಕೇಳುಗರು ಅವರೇ ನೋಡುಗರಿ. ಇವತ್ತು ಹೊಸ ಕವಿಗಳು ಹುಟ್ಟ್ಯಾರಲ್ಲ, ಇದು ಯಾರಿಂದ ಸಾಧ್ಯ ಇದೆ? ಹೊಸ ಕವಿಗಳು, ಪ್ರತಿಭೆಗಳು. ಯಾರು ಕವನನೇ ಬರ್ಲಿಕ್ಕೆ ಬರ್ತಿದ್ದಿಲ್ಲ. ನಾನು ನೋಡಿದವ್ರು 10-15 ವರ್ಷದ ಹಿಂದೆ ನೋಡಿನಿ, ಕವನೇ ಬರ್ಲಿಕ್ಕೆ ಬರ್ತಿದ್ದಿಲ್ಲ. ಇವತ್ತು ಎಂಥ ಕವನಗಳು ಓದ್ರಿ. ಶ್ರೀ ವಿಜಯ ಏನಾದ್ರು ಇವತ್ತು ಇಲ್ಲಿ ಬಂದು ನಿಂತಿದ್ರಂದ್ರೆ ಅವನೇ ನಾಚ್ಕೋಬೇಕಾಗಿತ್ತು. ಕಾವೇರಿಯಿಂದ ಮಹಾಗೋದಾವರಿವರೆಗೆ ಪಸರಿಸಿದ ನಾಡು ಕುರಿತವರ ಕಾವ್ಯ ಪ್ರಯೋಗ ಪರಿಣಿತ ಮಹಿಗಳು. ಆ ಶ್ರೀ ವಿಜಯಕ್ಕಿಂತ ನಮ್ಮ ಕವಿಗಳೇನು ಕಡಿಮರ? ನಾವು ಅದ್ಭುತವಾದಂತಹ ಕಾವ್ಯ ಇದೆ. ಈ ನೆಲ ಹಂಗೆ ಇದೆ. ನಾವು ಈ ನೆಲಕ್ಕಾಗಿ ಯಾರು ದುಡಿತೀರಿ ಅವ್ರಿಗೆ ಅವಕಾಶ ಸಿಗ್ತದ. ನಾನೇ ಸಾಕ್ಷಿ ಇದ್ದೀನಿ. ಇಲ್ಲಿ ದುಡಿಬೇಕು. ಹಂಗೆ ಸಿಗುತ್ತದಂತ ದುಡಿಬಾರ್ದು. ಫಲಾಪೇಕ್ಷೆ ಇಲ್ಲದೆ ದುಡಿಬೇಕು. ಹಂಗ ನನ್ನ 35 ವರ್ಷ ಯಾವ ಆಸೆಯಿಂದ ದುಡಿದೀನಿ. ಹಿಂಗ್ ವೇದಿಕೆನೇ ಬಳಕೆ ಮಾಡ್ಕೊಂಡು ಮುಂದಿನ ಸಾಲಿನಲ್ಲಿ ಕೂಡ್ತಿದ್ದ ನಾನು. ಈಗೇನು ಕುಂತಾರಲ್ಲ ಗವಿಸಿದ್ದ ಪಾಟೀಲ್ ರಂಗಲಿಂಗ ಇವೆಲ್ಲ ಕೂತಾರ, ಮುಂದೆ ಕೂತಾರ. ಹಿಂಗೆ ಕೂತೀನಿ 35 ವರ್ಷ. ಇವತ್ತು ಮ್ಯಾಲ ಕರ್ಲಿಗತ್ತಾರಂದ್ರೆ ನಮ್ಮಲ್ಲಿ ಏನಾದ್ರೂ ಒಂದಿಷ್ಟು ಅದಾವ, ಪ್ರತಿಭೆ ಅದಾವ, ಅರ್ಹತೆ ಅದಾವ, ಸುಮ್ಮನೆ ಕರೆಯಲ್ಲ ಅವರು. ಹಾಗೆ ಇದನ್ನ ಬೆಳೆಸ್ಕೊಂಡು ನಮ್ಮ ಮಕ್ಕಳಿಗೆ ನಮ್ಮ ಶಾಲಾ ಹಂತದಲ್ಲಿ ನಾನು ಕೋಲ್ಡಾದಲ್ಲಿದ್ದಾಗ ಹೈಟೆಕ್ ಸ್ಕೂಲ್ ಮಾಡೀನಿ. ಒಬ್ಬ ಮೇಷ್ಟ್ರು ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡಬಹುದು. 3 ಕೋಟಿ ಬಿಲ್ಡಿಂಗ್ ಮಾಡಿದೀನಿ. ಅಲ್ಲಿ ವಾತಾವರಣ ಏನಾಯ್ತಂದ್ರೆ ನನಗೆ ಪ್ರಮೋಷನ್ ಸಿಕ್ತಲ್ಲಿ ಬಿಟ್ಟು ಬಂದೆ. ಒಂದಿನ ಪಾಠ ಮಾಡಕ್ಕಾಗಲಿ. ಹಂಗಂತೇಳಿ ನಾವು ದೂರದ ಬೇಡ. ಅಲ್ಲಿದ್ದವರಿಗೆ ಅವಕಾಶ ಸಿಗ್ತದ. ಇವತ್ತು ನಮ್ಮ ಹೆಸರು ಹೇಳ್ತಾರೆ. ನಿಮ್ಮ ಶಾಲೆಗಳಲ್ಲಿ ಒಳ್ಳೆಯ ವಾತಾವರಣ ಮಾಡಿ, ಸರ್ಕಾರದ ಕಡೆ ಏನು ಬರ್ತದೆ ಡೆವಲಪ್ಮೆಂಟ್ ಇರಲಿ. ಅವ್ರು ಏನ್ ಕೊಡ್ತಾರೆ ತೋರಿ. ಯೋಜನೆಗಳು ಬಂದ್ರೆ ಜಾರಿ ಮಾಡ್ಬೇಕು. ಮೊದಲ ಬಹಳ ಜನ ಹೇಳಿದ್ರು ಕವನ ಏನೇನೆಲ್ಲ ಯೋಜನೆಗಳು. ಈಗ ಇನ್ನೊಂದು ಬಂದು ನೋಡ್ರಿ, ಯಾವುದು SI ಅವಂತ ಬಿಡ್ರಿ. ಮಕ್ಕಳದು ಫೋಟೋ ಹೊಡಿಬೇಕು, ಆಮೇಲೆ ನಮ್ಮದು ಫೋಟೋ ಹೊಡಿಬೇಕು. ನಾವು ಬೇಡ ಅನ್ನಲ್ಲ. ಸರ್ಕಾರದ ಯೋಜನೆಗಳು ಶಿರಸಾ ವಹಿಸಿ ಪಾಲಿಸ್ತೇವೆ ನಾವು. ಅಂತ ಸಂಕಷ್ಟದಲ್ಲಿ ಕವನ ಬರೆಯೋದಲ್ಲ. ನೀವು ಮತ್ತಾರ ಮೇಷ್ಟ್ರ ಕೇಳಿ ಯಾ ಕವನ ಇಲ್ಲಿ ಕ್ಯಾಮದ ನೋಡು, ಇದು ನೋಡು, ಮಕ್ಕಳಿಗೆ ಇದು ಮಾಡ್ರಿ ಅಂತಾರ. ಆದ್ರೆ ಇವತ್ತು ನಮ್ಮ ಜಿಲ್ಲೆಯ ಶಿಕ್ಷಕರು ಮೂಲೆಗಳಿಂದ ಒಂದು ಕವನ ಓದಿರಲ್ಲ. ಇದು ಬಹಳ ಅದ್ಭುತವಾದಂತಹ ಸಮ್ಮೇಳನ. ಈ ನಿಟ್ಟಿನಲ್ಲಿ ಏನು ವಾತಾವರಣ, ಸಾಂಸ್ಕೃತಿಕ ವಾತಾವರಣ ನಮ್ಮ ಕಲಬುರಗಿ ಜಿಲ್ಲೆ ಒಳಗಿದೆಯಲ್ಲ, ಇದನ್ನು ಮುಂದುವರಿಸಬೇಕು. ಇದರ ವಾರಸುದಾರರು ನಾವು. 10 ಎಕರೆ ಜಮೀನಿಗೆ ನಮ್ಮ ಅಪ್ಪನ ಆಸ್ತಿಗೆ ವಾರಸುದಾರರು ನಾವು ಅಲ್ಲ. ನಾವು ಕನ್ನಡ ಭವನಕ್ಕೆ ವಾರಸುದಾರರು, ಸಾಹಿತ್ಯ ಪರಿಷತ್ತಿನ ವಾರಸುದಾರರು, ನಮ್ಮ ಕನ್ನಡಿಗರ ಸಾಧನೆಗಳಿಗೆ ವಾರಸುದಾರರು ನಾವು ಆಗಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಹಂತದಲ್ಲಿ ಬರೀ ನೀವು ಕವನ ಓದೋದಲ್ಲ. ನಾನು ನನ್ನ ಶಾಲೆ ಒಳಗೆ ಪ್ರತಿ ಕ್ಲಾಸ್ಗೆ 2-3 ಕವಿಗಳನ್ನ ಸೃಷ್ಟಿ ಮಾಡಿ ನಾನು ಬರೇ ಇಲ್ಲೇನದ ವೇದಿಕೆ ಸಿಕ್ತು ಅಂತೇಳಿ ನಾವೇ 2 ಗೀಚ್ಕೊಂಡು ಬಂದು ಓದೋದಲ್ಲ. ನಿನ್ನ ಮಕ್ಕಳಿಗೆ ಎಷ್ಟು ಮಟ್ಟಿಗೆ ಕವನ ಓದಿಸ್ತೀರಿ. ಕಾವ್ಯವನ್ನ ಕಲಿಸಬೇಕು. ಕಾವ್ಯ ಯಾರು ಸ್ವತ್ತಲ್ಲದು. ಆ ಕಾವ್ಯವನ್ನ ರೂಢಿಸಿಕೊಳ್ಳುವಂತ ಕೆಲಸ ಅಲ್ಲಿ ಮಕ್ಕಳಿಗೆ ನೀವು ಮಾಡಬೇಕು. ಅಂದಾಗ ಈ ಮಕ್ಕಳ ಕವಿಗೋಷ್ಠಿ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಅದೊಂದು ಬಿಟ್ಟರೆ ಮಕ್ಕಳ ಕವಿಗೋಷ್ಠಿ ಮಾಡ್ತಾರೆ. ಈಗ ಮುಂದೆ ಅವ್ರ ತಲೆ ಒಳಗೆಲ್ಲ ನಾವೇನು ಹೇಳೋದು ಬೇಡ. ಮತ್ತದಕ್ಕೊಂದು ಮಕ್ಕಳ ಕವಿಗೋಷ್ಠಿ. ಮೊನ್ನೆ ಇಲ್ಲೇ ಪ್ರತಿಭಾ ಪುರಸ್ಕಾರ ಮಾಡಿದ್ರು. ಏನು 10ನೇ ತರಗತಿ ಒಳಗೆ ಕನ್ನಡದೊಳಗೆ ಹೆಚ್ಚು ಅಂಕ ಪಡೆದಾರೆ ಅವರಿಗೆ ಸನ್ಮಾನ ಅಂತಿತ್ತು. ಇದು ಪೂರ್ತಿ ಹಾಲು ತುಂಬ್ತ್ರಿ. ಧ್ವನಿ ಕೇಳಬಂದು ತೇಗಲ್ತಿಪ್ಪಿಯವರೇ, ರಾಜಕಾರಣಿಗಳು ಬಂದಾರ, ಒಂದಿಷ್ಟು ಅನುದಾನ ಕೇಳಿ ಈ ರಂಗಮಂದಿರ ಚೆನ್ನಾಗಬೇಕು. ಎಷ್ಟು ದಿನ ಅದನ್ನು ನೋಡಗತ್ತಿದ್ದೇವೆ. ಅವತ್ತೇ ಅವ್ರು ಲೆಟರ್ ಬರೆದ್ರು, ಮುಂದಿನ ದಿನಗಳಲ್ಲಿ ಯಾವುದೇ ಕಾರ್ಯಕ್ರಮ ಇರಲಿ ಅದು ರಂಗಮಂದಿರ, ಇಂಥ ಅದ್ಭುತವಾದಂತಹ ರಂಗಮಂದಿರ ಮಾಡ್ಲಿಕ್ಕೆ ಅವರು ಸಿದ್ಧರಿದ್ದಾರೆ ಅನ್ನುವಂಥ ಜೋರಾಗಿ ಚಪ್ಪಾಳೆ. ಯಾಕಂದ್ರೆ ಒಬ್ಬ ಮನುಷ್ಯ ಸಮ್ಮೇಳನಗಳು ಮಾಡಬಹುದು. ಇನ್ನು ಅನುದಾನ ತರೋದಲ್ಲ. ಅನುದಾನ ತರೋದೇ ಅಂದ್ರೆ ನಮ್ಮ ಚುನಾಯಿತ ಪ್ರತಿನಿಧಿ ಸೆಸಿಲ್ ನಮೋಶಿ ಅವ್ರ ಜೊತೆನೂ ಮಾತಾಡಿದ್ವಿ ನಾವು. ಹೀಗೆ ಯಾರ್ಯಾರು ಬರ್ತಾರೆ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ನಾನು ಸಮ್ಮೇಳನ ಅಧ್ಯಕ್ಷರಾಗಿ ಬಂದಾಗ ಆ ವಿಷಯವನ್ನು ಪ್ರಸ್ತಾಪ ಮಾಡಿ. ನಾನು ಯಾರಿಗೆ ಬಿಡ ಮನುಷ್ಯ ಅಲ್ಲ, ನಾವು ಹಂಗೆ ಇದ್ದೇವೆ. ವಿಜಯ್ ಕುಮಾರ್ ಹಂಗಿರಲ್ಲ, ಹಂಗೆ ಇದ್ದೇವೆ.
ನಾವು ಯಾರಿಗೆ ಮಾತು ಕೇಳೋರಲ್ಲ. ಆದ್ರೆ ಒಳ್ಳೆಯವರು ಎದುರು ಬಂದ್ರೆ ಅವರಿಗೆ ಗೌರವ ಕೊಡುವಂಥದ್ದು, ಅವರಿಗೆ ಸನ್ಮಾನ ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ನಿಮಗೆ ದೇವರು ಒಳ್ಳೆಯದು ಮಾಡಿ. ಯಾಕಂದ್ರೆ ನಿಮ್ಮ DM ಪಾಟೀಲ್ ವರ್ಣನೆ ಮಾಡುವಾಗ ಕಣ್ಣೀರು ತಂದಿರಿ ಸಮ್ಮೇಳನಾಧ್ಯಕ್ಷರು. ಇಂಥ ಖುಷಿ ಒಳಗೆ ಯಾಕೆ ಕಳ್ಳಗತ್ತಾರಪ್ಪ ಅಂತ ನಾ ಕೇಳಿದೆ. ಇಲ್ರಿ ಸರ, ಅವರು ಫ್ಯಾಮಿಲಿ ಬಗ್ಗೆ ಇವ್ರ ಬಗ್ಗೆ ಹೇಳಿದ್ರಿ, ಅವ್ರ ತಮ್ಮನ ಬಗ್ಗೆ ಹೇಳಿದ್ರಿ, ಸಸಿ ಬಗ್ಗೆ, ತಮ್ಮನ ಮಕ್ಕಳಿಗೆ ಸಾಕಿ ಅವ್ರಿಗೆ ಮದುವೆ ಮಾಡಿಸುವುದಲ್ಲ. ಮತ್ತೆ ಎಷ್ಟು ಕಷ್ಟಪಟ್ರಿ, ಅವೆಲ್ಲ ಕಷ್ಟವನ್ನ ಇವತ್ತು ನಿಮ್ಮೆಲ್ಲ ಫ್ಯಾಮಿಲಿ ಕುಟುಂಬದ ಸದಸ್ಯರು ಬಂದಾರ. ಸ್ವರ್ಗ ಸೃಷ್ಟಿ ಆಗ್ಯಾರ. ಇನ್ನು ಯಾವ ಶಿಕ್ಷೆಗೆ ಇಂಥ ಅವಕಾಶ ಸಿಕ್ಕಿಲ್ಲ, ನಿಮಗೆ ಸಿಕ್ಕದ. ನೀವು ಕನ್ನಡದ ರಥ ಮತ್ತಿಷ್ಟು ಶಾಲೆಗಳಿಗೆ ನೀವು ಎಳೀರಿ ಅನ್ನುವಂತ ಮಾತನ್ನ ಹೇಳಿ ಇವತ್ತು ಬಹಳ ಅದ್ಭುತವಾದಂತ ಈ ಸಮಾರೋಪ ಭಾಷಣ ನಾ ಮಾತಾಡ್ಕೋತ ಹೋದ್ರೆ ಮಳಿನೂ ಆ ಕಡೆ ಹೋಯ್ತಲ್ಲ, ಬರ್ತದೆ. ಜಲ್ದಿ ಮಳಿ ಬಂತಂದ್ರೆ ಬಿಡ್ತಾರ ತಿಳ್ಕೊಂಡ್ರು ಅವ್ರು. ನಮ್ಮ ಗುಡುಗಿಗೆ ಅದನ್ನು ಮಳಿನೂ ದೂರ ಹೋಲಾಗತ್ತ. ಯಾಕಂದ್ರೆ ನಾವು ಒಳ್ಳೇದ್ ಕೆಲಸ ಮಾಡತ್ತೀವಿ. ಮಳಿ ಆನಂದ, ಮಳಿ ಬೇಕೇ ಬೇಕು ನಮಗೆ. ನಾಳೆ 1 ತಾಸು ಬಿಟ್ಟು ಬರೇ ಬರ್ತದೆ ಮಳಿ. ಬರ್ಲಿ ಅಂತೇಳಿ ಯಾರು ಮಳಿ ಬಗ್ಗೆ ಬಹಳ ಚೆನ್ನಾಗಿ ಕವನ ಓದ್ರು. ಬಾ ತಾಯಿ ಗಂಗೆ ಅಂತ ಎಷ್ಟು ಚೆನ್ನಾಗಿ ಹೋದ್ರು. ಆ ತಾಯಿ ಮಠ ಅಂತೇಳಿ, ಮಠಪತಿ ಅಂತೇಳಿ ಆ ತಾಯಿ ಗಂಗೆ. ಇವತ್ತೆಲ್ಲರೂ ಗಂಗಾ ಮಾತಿ ಕರಿಬೇಕಾಗ್ಯದ ಮ್ಯಾಲ. ಆ ಮಳಿನೇ ಬರುವಲ್ದು, ಬೆಳೆ ಹಾಳಾಗತ್ತಾವ. ನಾವು ಶ್ರೀರಾಮದವ್ರ ಪುಣ್ಯವಂತರು. ಯಾಕಂದ್ರೆ ನಾವು ಪ್ರತಿ ವರ್ಷ ಬರಗಾಲ ಇಲ್ಲ. ಯಾಕಂದ್ರೆ ನೃಪತುಂಗ ಚಕ್ರವರ್ತಿ ತನ್ನ ಕರಳನ್ನ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಅರ್ಪಿಸೋದಕ್ಕಾಗಿ ಇವತ್ತಿಗೂ ಶ್ರೀರಾಮಕ್ಕೆ ಬರಗಾಲಿಲ್ಲ. ಇದು ಇತಿಹಾಸ. ನೃಪತುಂಗ ಚಕ್ರವರ್ತಿ ತನ್ನ ಬೆರಳನ್ನ ಕೊಲ್ಲಾಪುರ ಮಹಾಲಕ್ಷ್ಮಿ ನೈವೇದ್ಯವಾಗಿ ಅರ್ಪಿಸೋದಕ್ಕಾಗಿ ಸೇಡಂ ನೆಲ ಬರಗಾಲಿಲ್ಲ. ಹಂಗಂದ್ರೆ ಕಲಬುರಗಿ ಇಲ್ಲೇನು, ಮೈಸೂರು ಇಲ್ಲ ಅಂತ ನೀವು ಕೇಳಬಹುದು. ಎಲ್ಲ ಒಂದೇ. ಆದ್ರೆ ಅಲ್ಲಿ ಇದ್ದರಲ್ಲ ಒಂದ್ ಸ್ವಲ್ಪ ನಮಗೆ ಹೆಚ್ಚಿಗೆ ಕಾಳಜಿ ಬಂದದ ಆ ತಾಯಿ ಅಂತ ಅನ್ನುವಂಥದ್ದು. ಇದು ಕಾಕತಾಳಿ ಅಂತ ತಿಳ್ಕೋರಿ, ಏನಾದ್ರು ತಿಳ್ಕೋರಿ. ಆದ್ರೆ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಬೇಕನ್ನುವಂಥದ್ದು. ದೇವರ ಸೃಷ್ಟಿ ನಿಸರ್ಗಕ್ಕೆ ನಾವು ನಂಬಲೇಬೇಕಾಗ್ತ ಅನ್ನುವಂಥ ಮಾತನ್ನು ಹೇಳಿ ವೇದಿಕೆ ಮೇಲೆ ಕೂತಂತವ್ರು ನೀವು ಯಾರು ನನ್ನ ಮಾತು ಕೇಳಿದ್ರೆ ನಾವು ಅಂಜಲ್ಗತ್ತಾರ. ಅವ್ರು ಚಿಟ್ಟಿ ತರ್ಲಕ್ಕ ಮುಂಜಾನೆ ಹಿಡಿದ್ಬಿಡ್ತೀವಿ, ಎಷ್ಟು ಚಿಟ್ಟಿ ಬರ್ಲತ್ತಾವ ಎಲ್ಲರಿ. ಇವತ್ತು ಯಾಕೆ ನನಗೆ ಚಿಟ್ಟಿ ಬರಲ್ಲ ಅಂದ್ರೆ ನಾವು ನಿಮ್ಮನ್ನ ಕುರಿತು ಮಾತಾಡ್ತೀನಲ್ಲ, ಅಥವಾ ಈ ಸತ್ಯವಾದಂತಹ ಕೆಲವು ವಿಚಾರಗಳನ್ನ ಹೇಳ್ತೀನಲ್ಲ. ಇವತ್ತು ಸಮ್ಮೇಳನ ಯಶಸ್ವಿಯಾಗಿದೆ. ಮುಂದಿನ ಸಮ್ಮೇಳನಕ್ಕಾಗಿ ನಾವು ಕಾದು ನೋಡ್ತೀವಿ. ಯಾವ್ದ ಅವ್ರ ತಲೆ ಒಳಗೆ ಏನು ಓಡ್ತದೋ ಇವತ್ತೇ ಪ್ಲಾನ್ ಇಟ್ಕೊಂಡ್ರವರು. ಮುಂದೆ ಮಕ್ಕಳ ಇರ್ಬೋದು, ಇನ್ನೊಂದಿರ್ಬೋದು, ನಮಗಂತೂ ಯಾರಿಗೆ ಹೇಳಲ್ಲ. ತಾವೇ ಆಯೋಜನೆ ಮಾಡ್ತಾರೆ. ನಂಗೆ ಸಮಾರೋಪ ಭಾಷೆಯನ್ನು ಕೇಳಿಲ್ಲ, ನಂಗೆ ಹಾಕೊಂಡ್ ಬಿಡ್ತಾರ. ಹಾಗೆ ತರದು ಕಲಾವಿದರ ಸಮ್ಮೇಳನ ಮಾಡಿದ್ರು ಅವರು. ಇನ್ನ ಮಾಡ್ತೇನೆ ಅಂದಾರೆ ಕಲಾವಿದರು. ಎಂತೆಂತ ಕಲಾವಿದರಲ್ಲ, ಅದಕ್ಕೆ ಒತ್ತು ಹೇಳಕತ್ತಾರ. ಅದಕ್ಕೆ ಸಿದ್ದಣ್ಣ ಹಂಚನಾಳವರೇ, ನೀವು ಪರಿಷತ್ತಿಗೆ ಪದೇ ಪದೇ ಬನ್ನಿ. ಈ ಏನಿದ್ದರೂ ಸಹಿತ ನನಗೆ ಕಲಬುರಗಿ ಬಂದಾಗ ಈ ಕನ್ನಡ ಭವನಕ್ಕೆ ಕಾಲಿಟ್ಟು ಹೋಗ್ತೀನಿ ನಾನು. ಯಾರು ಎಲ್ಲರೂ ಹಂಗೆ, ಇದು ಯಾರ್ದು ಒಬ್ಬರದ ವಿಜಯ್ ಕುಮಾರ್ ಇರೋ ತನಕ ಅವ್ರ ಅಧ್ಯಕ್ಷರಿರ್ತಾರೆ. ಹಂಗಂತೇಳಿ ನಾವು ಬರೋದು ಬಿಟ್ರೆ ಹೆಂಗೆ? ಎಲ್ಲರೂ ಬರಬೇಕು, ಎಲ್ಲರೂ ನಿಮ್ಮ ಸಲಹೆಗಳನ್ನ ಕೊಡಿ, ಹಾಗೆ ಅವರನ್ನ ಬೆಳೆಸೋಣ. ಅವ್ರು ಇನ್ನೂ ಮಟ್ಟಕ್ಕೆ ನನಗನ್ಸದ ಮಟ್ಟಿಗೆ 5 ವರ್ಷ ಇರಿ, ಮುಂದೆ ರಾಜ್ಯ ಮಟ್ಟಕ್ಕೆ ನಾವು ಕಲಬುರಗಿ ಜನತೆ ನಿಮ್ಮ ಹಿಂದಿದ್ದೇವೆ. ಇನ್ನೂ 5 ವರ್ಷ ನೀವು ಇರಬೇಕನ್ನುವಂತ ಮಾತನ್ನು ಹೇಳಿ ನಿಮ್ಮಲ್ಲಿಗೂ ಹಾಯ್ ಹೇಳಲ್ಲ, ಬಾಯ್ ಹೇಳಲ್ಲ. ಶರಣು ಶರಣ.